ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಬಂದಿರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮಗೆಲ್ಲರಿಗೂ ಮತ್ತು ಇವತ್ತಿನ ಕಾರ್ಯಕ್ರಮ ನಡೆಸಿಕೊಳ್ಳಿ ಬಂದಿರತಕ್ಕಂತಹ ಮುಖ್ಯ ಅತಿಥಿ ಶ್ರೀಯುತ ಶರತ್ ಎಚ್.ಎಸ್. ಅವರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸ್ವಾಮಿ ರಾಮತೀರ್ಥರನ್ನ ಪ್ರಾಕ್ಟಿಕಲ್ ವೇದಾಂತಿ ಅಂತ ಹೇಳ್ತಾರೆ. ಜೀವನದ ಎಲ್ಲ ಮಗ್ಗುಲುಗಳಲ್ಲಿ ಬರ್ತಕ್ಕಂಥ ಎಲ್ಲ ಸವಾಲುಗಳು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಸವಾಲುಗಳಿಗೆ ಉತ್ತರವನ್ನ ತುಂಬಾ ಸರಳವಾಗಿ ಸಣ್ಣ ಸಣ್ಣ ಕಥೆಗಳ ಮೂಲಕ ನಮಗೆ ಉತ್ತರಿಸಿದ್ದಾರೆ. ಅಂದ್ರೆ ಉತ್ತರ ಸಿಗತ್ತೆ. ನಮಗೊಂದು ಸಣ್ಣ ಸಮಸ್ಯೆಯು ಒಂದು ದೊಡ್ಡ ಸಮಸ್ಯೆ ಕಾಣಿಸುತ್ತೆ. ಆದ್ರೆ ಒಮ್ಮೆ ಅವರ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕು, ಹೊಸ ಬೆಳಕು ಮತ್ತು ನಮ್ಮ ದೃಷ್ಟಿಯೇ ಒಂದು ವಿಶಾಲವಾಗಿಬಿಡುತ್ತೆ. ಅವರ ಅಧ್ಯಯನ ಮಾಡಬೇಕು. ಅವರ ಅಧ್ಯಯನ ಮಾಡಿದ ಅನೇಕರು ಸೇರಿ ಮಾಡಿರ್ತಕ್ಕಂಥ ಈ ಸಂಸ್ಥೆ ರಾಮತೀರ್ಥ ಸೇವಾ ಫೌಂಡೇಶನ್ ಪ್ರತಿ ತಿಂಗಳು ಎಂದೂ ಮಾಸದ ನೆನಪು ಅಂತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ಈ ಲಾಕ್ಡೌನ್ ಟೈಮಲ್ಲಿ ಪ್ರತಿ ತಿಂಗಳು ನಡೆಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಸ್ವಲ್ಪ ರೆಗ್ಯುಲರೈಸ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ 13 ವರ್ಷದಿಂದ ಇದು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಶೀರ್ಷಿಕೆ ಅಡಿಯಲ್ಲಿ ಎಂದೂ ಮಾಸದ ನೆನಪು. ಒಮ್ಮೆ ನಾನು ಇದನ್ನ ವಿವರಿಸ್ಬೇಕು ಅಂತ ನನಗೆ ಅನಿಸ್ತದೆ. ಎಂದೂ ಮಾಸದ ನೆನಪು ಅಂತ ಒಂದು ಶೀರ್ಷಿಕೆ ಕೊಟ್ಟಿದ್ದೀವಿ. ಏನು ಅಂದ್ರೆ ಮಾಸದ ಅಂದ್ರೆ ಪ್ರತಿ ತಿಂಗಳ, ಎಂದೂ ಮಾಸ, ಮಾಸ ಅಂದ್ರೆ ತಿಂಗಳು, ಮಾಸದ ಅಂದ್ರೆ ಮರೆಯದ, ಇನ್ನೂ ಒಂದರ್ಥ ಬಾಡದ. ಅಂದ್ರೆ ಒಂದು ಕಾರ್ಯಕ್ರಮವನ್ನು ನಾವು ಕೇಳಿದ್ರೆ ಈ ವೇದಿಕೆಯಲ್ಲಿ ನಾವೆಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಮಸುಕು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಾವು ಸಂಯೋಜನೆಯನ್ನು ಮಾಡಿ ಜನರು ಕೇಳೋ ತರ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಎಂದೂ ಮಾಸದ ನೆನಪು ಅಂತ ಶೀರ್ಷಿಕೆ ಪಟ್ಟಿದ್ದೀವಿ. ಆ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಹಿರಿಯರು, ಅನೇಕ ತಜ್ಞರು, ಸಜ್ಜನರು ನಮ್ಮ ವೇದಿಕೆಗೆ ಬಂದು ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಇವತ್ತಿನ ಒಂದು 30ರಿಂದ 40 ನಿಮಿಷ ಇರ್ತದೆ. ಇದೊಂದು 3-4 ಸೀರೀಸ್ ನಡೀತದೆ. ಸಬ್ಜೆಕ್ಟು ಯೋಗ. ಎಲ್ಲೆಲ್ಲೋ ಅಂದ್ರೆ ಏನು, ಜಗತ್ತಿನಲ್ಲಿ ಎಲ್ಲಾ ಕಡೆ ಯೋಗ ಅನ್ನುವಂಥ ಶಬ್ದ ಎಲ್ಲರಿಗೂ ಒಂದು ಪ್ರಚಲಿತವಾಗಿದೆ. ಆದ್ರೆ ಅನೇಕರಿಗೆ ಗೊತ್ತೇ ಇದೆ. ನಾವೆಲ್ಲ ಇವತ್ತೆಲ್ಲ ಇಂಟರ್ನೆಟ್ ಅಲ್ಲಿ ಹೋಗಿ ಎಲ್ಲ ಹುಡುಕ್ತೀವಿ, ಎಲ್ಲ ಸರಿ. ಆದ್ರೆ ನಮ್ಮವರೇ ಆದವರ ಬಾಯಿನಲ್ಲಿ ಕೆಲವು ವಿಷಯಗಳನ್ನು ಕೇಳ್ಕೊಂಡಾಗ ನಮ್ಗೆ ಹೆಚ್ಚು ಮನಸ್ಸಿಗೆ ನಾಟುತ್ತದೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಗೊತ್ತಿರುವ ವಿಷಯವನ್ನೇ ಗೊತ್ತಿರುವ ವ್ಯಕ್ತಿಯ ಮೂಲಕವೇ ಕೇಳುವಂತ ಒಂದು ಪುಟ್ಟ ಪ್ರಯತ್ನ. ಗುರುರೇವ ಗತಿರ್ಗುರುಮೇವ ಭಜೆ ಗುರುಣೈವ ಸಹಾಸ್ಮಿ ನಮೋ ಗುರವೇ ನ ಗುರೋಃ ಪರಮಂ ಶಿಶುರಸ್ಮಿ ಗುರೋಃ ಮತಿರಸ್ತಿ ಗುರೌ ಮಮ ಪಾಹಿ ಗುರೋ. ಎಲ್ಲರೂ ನಮಸ್ಕಾರ. ಬಹಳ ವರ್ಷಗಳಿಂದ ನಮ್ಮಲ್ಲಿ ಅನೇಕರು ಆಸನ ಪ್ರಾಣಾಯಾಮ ಮಾಡ್ತಿದ್ದೀವಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಗ ಅಂದ್ರೆ ಆಸನ ಅಂತ ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಯೋಗ ಅನ್ನುವುದು ಕೇವಲ ಆಸನ ಪ್ರಾಣಾಯಾಮ ಅಷ್ಟೇ ಅಲ್ಲ ಅನ್ನುವುದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಯೋಗ ಒಂದು ಶಾಸ್ತ್ರ ಅಥವಾ ತತ್ವ, ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಫಿಲಾಸಫಿ. ಇವತ್ತು ನಾವು ಈ ಯೋಗ ಶಾಸ್ತ್ರದ ಕಾಲಾನುಕ್ರಮ ಅಂದ್ರೆ ಅದು ಬೆಳೆದು ಬಂದ ಅಥವಾ ಉಪಯೋಗಿಸಲ್ಪಟ್ಟ ಅದರ ಬಗ್ಗೆ ಸ್ವಲ್ಪ ತಿಳ್ಕೋಣ. ನಮ್ಮ ಸನಾತನ ಧರ್ಮದ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಯೋಗದ ಬಗ್ಗೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಉಲ್ಲೇಖವಾಗಿದೆ ಅನ್ನುವುದರ ಕಿರುಪರಿಚಯ ಅಷ್ಟೇ.
ವಿಷಯಕ್ಕೆ ಹೋಗುವ ಮುನ್ನ ಒಂದು ಮಾಹಿತಿ, ಒಂದು ಪ್ರೆಸೆಂಟೇಶನ್ ಮಾಡಿದ್ದೀನಿ. ಆ ಸ್ಲೈಡ್ಸ್ ಎಲ್ಲ ದೇವನಾಗರಿ ಲಿಪಿಯಲ್ಲಿದೆ. ಅದಕ್ಕೆ ಮುಖ್ಯ ಕಾರಣ ಕೃತಿಗೆ ಹತ್ತಿರ ಇರಲಿ ಅಂತ. ಅದರ ಜೊತೆಗೆ ಇಂಗ್ಲಿಷು ಕನ್ನಡ ಸ್ಕ್ರಿಪ್ಟ್ನು ಹಾಕಿದ್ರೆ ಫಾಂಟ್ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಓದೋದಕ್ಕಾಗೋದೇ ಇಲ್ಲ. ಆಮೇಲೆ ಇಂಗ್ಲಿಷ್ ಅಲ್ಲಿ ಉಚ್ಚಾರಣೆ ದೋಷ ಆಗ್ಬಿಡುತ್ತೆ. ಅದಕ್ಕೆ ದೇವನಾಗರಿ ಲಿಪಿಯಲ್ಲಿದೆ. ಕೇಳಿಸ್ಕೊಳ್ಳೋದ್ರಿಂದ ಅಷ್ಟು ಯಾರಿಗಾರು ಬರ್ದೇ ಇದ್ರೆ ಏನು ಅಷ್ಟು ಅಭಾವ ಆಗೋದಿಲ್ಲ ಅಂತ ಅನ್ನಿಸ್ಕೊತೀನಿ. ಯೋಗ, ಯೋಗ ಪದದ ಅರ್ಥ ಏನು? ಸಾಮಾನ್ಯ ನಾವೆಲ್ಲ ಕೇಳೇ ಇರ್ತೀವಿ, ನಮ್ಮ ತರಗತಿಗಳಲ್ಲೂ ಮಾಸ್ಟರ್ ಹೇಳಿರ್ತಾರೆ. ಯೋಗ ಅಂದ್ರೆ ಸೇರಿಸುವುದು, ಒಂದುಗೂಡಿಸುವುದು, ಟು ಜಾಯಿನ್, ಟು ಯುನೈಟ್ ಅಂತ. ಅದು ಸರಿನೇ, ಆದ್ರೆ ಅದರ ಮೂಲ ಏನು ಅಂತ ನೋಡೋಣ. ನಿಮಗ್ ಗೊತ್ತಿರೋ ಹಾಗೆ ಯೋಗ ಸಂಸ್ಕೃತ ಶಬ್ದ. ಸಂಸ್ಕೃತ ವ್ಯಾಕರಣವನ್ನ ಸುಮಾರು 4000 ಸೂತ್ರಗಳು ಅದರ ರೂಪದಲ್ಲಿ ಕೊಟ್ಟವರು ಪಾಣಿನಿ ಮಹರ್ಷಿಗಳು. ಅದನ್ನೇ ಪಾಣಿನಿ ಅಷ್ಟಾಧ್ಯಾಯಿ ಅಥವಾ ಪಾಣಿನಿ ವ್ಯಾಕರಣ ಅಂತ ಕರೀತಾರೆ. ಅದರ ಪ್ರಕಾರ ಯೋಗ ಪದದ ಮೂಲ ಅಂದ್ರೆ ಧಾತು ಅಂತ ಏನ್ ಹೇಳ್ತಾರೆ, ಅದು 3 ಇದೆ. ಯುಜಿರ್ ಯೋಗೆ, ಯುಜ್ ಸಂಯಮನೆ, ಯುಜ್ ಸಮಾಧೌ. ಈ 3 ಅರ್ಥಗಳು ಯೋಗಕ್ಕೆ ಬರುತ್ತೆ. ಮೊದಲನೆಯದು ಯುಜಿರ್ ಯೋಗೆ. ಇದರ ಅರ್ಥ ಈಗ ತಾನೇ ಹೇಳಿದ ಹಾಗೆ ಒಂದುಗೂಡಿಸುವುದೇ ಯೋಗ. ಎರಡನೆಯದು ಯುಜ್ ಸಂಯಮನೆ. ಸಂಯಮ ಅಥವಾ ಸಂಯಮ ಅಂದರೆ ಕಂಟ್ರೋಲ್, ನಿಗ್ರಹ ಅಂತ ಏನ್ ಹೇಳ್ತೀವಿ. ನಿಗ್ರಹವೇ ಯೋಗ. ಯಾವುದರ ನಿಗ್ರಹ, ಯಾವುದರ ಸಂಯಮ? ದೇಹ, ಇಂದ್ರಿಯಗಳು, ಮನಸ್ಸು ಇತ್ಯಾದಿ. ಮೂರನೆಯದು ಯುಜ್ ಸಮಾಧೌ, ಅಂದರೆ ಸಮಾಧಿ ಸ್ಥಿತಿ ತಲುಪುವುದೇ ಯೋಗ. ಇದು ಕೇಳಿದ್ದೀವಿ. ಸಮಾಧಿ ಪಾತಂಜಲ ಯೋಗದ ಕೊನೆಯ ಅಥವಾ 8ನೇ ಮೆಟ್ಟಿಲು. ಈ 3 ಶಬ್ದಗಳು ಒಂದಕ್ಕೊಂದು ಸಂಬಂಧವಿರುವ ಅರ್ಥಗಳನ್ನೇ ಕೊಡುತ್ತೆ. ಉದಾಹರಣೆಗೆ ಸಮಾಧಿ ಸ್ಥಿತಿಗೆ ಒಂದು ಅರ್ಥ ಧ್ಯಾನ ಮಾಡುತ್ತಿರುವವನು ಯಾರನ್ನು ಧ್ಯಾನಿಸುತ್ತಿದ್ದಾನೆ ಅವನಲ್ಲಿಯೇ ಸೇರುವುದು ಅಂತ. ಅಲ್ಲಿಗೆ ಮತ್ತೆ ಒಂದುಗೂಡಿಸುವುದು ಅನ್ನೋ ಅರ್ಥವೇ ಬಂತು. ಸೊ ಹಾಗೆ ಈ 3 ಶಬ್ದಗಳು ಒಂದಕ್ಕೊಂದು ಸಂಬಂಧಪಟ್ಟಿರುವ ಅರ್ಥಗಳೇ ಯೋಗಕ್ಕೆ. ಈ 3 ಅರ್ಥಗಳುಳ್ಳ ಯೋಗ ಶಬ್ದವು ನಮ್ಮ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಉಪಯೋಗಿಸಲಾಗಿದೆ. ಕೆಲವು ಸಂಗತಿಗಳನ್ನ ನೋಡೋಣ. ಮೊದಲಿಗೆ ವೇದಗಳು. ನಮ್ಮ ವೇದಗಳು ಅಪೌರುಷೀಯ. ಅಪೌರುಷೀಯ ಅಂದ್ರೆ ಯಾವ ಒಬ್ಬ ಪುರುಷನಿಂದ ಬಂದದ್ದಲ್ಲ ಎಂಬುದು. ಅದರ ಅರ್ಥ ಇಷ್ಟೇ, ಅದು ಅತಿ ಪುರಾತನವಾದದ್ದು ಅಂತ. ಅದರಲ್ಲಿ ಋಗ್ವೇದ ಮೊದಲು ಬಂದಿದ್ದು ಅಂತ. ಯೋಗ ಶಬ್ದವು ಅದರಲ್ಲಿ ಸುಮಾರು 5-6 ಕಡೆ ಉಲ್ಲೇಖವಾಗಿರಬಹುದು. ನಾನು ಒಂದು ಶ್ಲೋಕದ ಉದಾಹರಣೆಯನ್ನ ತಗೊಂಡಿದ್ದೀನಿ. ಶ್ಲೋಕ ಹೇಳ್ತೀನಿ, ಆಮೇಲೆ ಅದೇನು ಅಂತ ಹೇಳ್ತೀನಿ. ಯುಂಜತೆ ಮನ ಉತ ಯುಂಜತೆ ಧಿಯೋ ವಿಪ್ರಾ ವಿಪ್ರಸ್ಯ ಬೃಹತೋ ವಿಪಕ್ಷಿತಃ ವಿಹೋತ್ರಾದಧೇವಯುನಾ ವಿದೇಕ ಇನ್ಮಹಿ ದೇವಸ್ಯ ಸವಿತುಃ ಪರಷ್ಟುತಿಃ. ಇದು ಸವಿತುಹು ಅಂದ್ರೆ ಸೂರ್ಯನ ಉಪಾಸನೆಗೆ ಸಂಬಂಧಪಟ್ಟ ಒಂದು ಶ್ಲೋಕ. ಇದರಲ್ಲಿ ಯುಂಜತೆ ಶಬ್ದ ಬಂದಿದೆ. ಯುಂಜತೆ ಮನಃ, ಯುಂಜತೆ ಧಿಯಃ. ಇಲ್ಲಿ ಯುಂಜತೆ ಅಂದರೆ ಯುಜ್ ಸಂಯಮನೆ, ಯುಜ್ ಸಂಯಮ ಅಂತನ್ನಲ್ಲ, ಅದರ ಅರ್ಥವೇ ಬರುತ್ತೆ.
ವಿಪ್ರರು ಅಂದ್ರೆ ಮಹಾಪುರುಷರು ಯಾರು ತಮ್ಮ ಮನಸ್ಸು ಮತ್ತು ಧಿಯ ಅಂದ್ರೆ ಬುದ್ಧಿ, ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಲ್ಲಿ ಧ್ಯಾನಕ್ಕಾಗಿ ಸಂಯಮದಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರೇ ಜ್ಞಾನಿಗಳು ಅಂತ. ಅಲ್ಲಿಗೆ ಯೋಗ ಶಬ್ದದ ಅರ್ಥ ಋಗ್ವೇದದಲ್ಲಿ ನಾವು ಈಗ ಏನ್ ಹೇಳ್ತೀವಿ ಅದೇ ರೀತಿ ಪ್ರಯೋಗವಾಗುತ್ತೆ. ಹಾಗೆ ಇನ್ನು ಮಿಕ್ಕ ವೇದಗಳು ಯಜುರ್, ಸಾಮ, ಅಥರ್ವ ಅದರಲ್ಲೂ ಯೋಗ ಶಬ್ದ ಕೆಲವು ಉಲ್ಲೇಖಗಳಿದೆ. ಆದ್ರೆ ವೇದ ಆದ ನಂತರ ಶ್ರೀಮದ್ ಭಗವದ್ಗೀತಾ ಕೃಷ್ಣ ಪರಮಾತ್ಮನಿಂದ ಅರ್ಜುನನಿಗೆ ಉಪದೇಶ. ಎಲ್ಲರಿಗೂ ಗೊತ್ತೇ ಇರುತ್ತೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಅರ್ಜುನ ವಿಷಾದ ಯೋಗದಿಂದ ಮೋಕ್ಷ ಸನ್ಯಾಸ ಯೋಗದವರೆಗೂ ಹೆಸರನ್ನು ಸೇರಿಸಿ ಎಲ್ಲವೂ ಯೋಗವೇ. ಈ ಅಧ್ಯಾಯಗಳನ್ನ ಮತ್ತೆ ಇನ್ನು 3 ಭಾಗಗಳಾಗಿ ಮಾಡ್ತಾರೆ. ಸಾಮಾನ್ಯ, ಕರ್ಮ, ಭಕ್ತಿ ಹಾಗೂ ಜ್ಞಾನ, ಅದು ಯೋಗವೇ. ಭಗವದ್ಗೀತೆಯಲ್ಲಿ ಇಂದ್ರಿಯ ನಿಗ್ರಹ, ಧ್ಯಾನ ಸೇರಿ ಅಷ್ಟಾಂಗ ಯೋಗದ ಅನೇಕ ವಿಷಯಗಳು ಇದರಲ್ಲಿ ಬರುತ್ತೆ. ಕೆಲವು ಪ್ರಸಿದ್ಧ ಶ್ಲೋಕಗಳನ್ನ ನೋಡೋಣ. ಎರಡನೇ ಅಧ್ಯಾಯದಲ್ಲಿ 2 ಶ್ಲೋಕಗಳನ್ನ ಆರಿಸ್ಕೊಂಡಿದ್ದೀನಿ. ಮೊದಲನೆಯದು 48ನೇ ಶ್ಲೋಕ, ಪ್ರಸಿದ್ಧವಾದ ಶ್ಲೋಕವೇ, ಎಲ್ಲರಿಗೂ ಗೊತ್ತಿರುತ್ತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸಮತ್ವಂ ಯೋಗ ಉಚ್ಯತೆ. ಸಮತ್ವ ಅಂದರೆ ಸಮತೋಲನೆಯೇ ಯೋಗ. ಯಾವುದರ ಸಮತೋಲನೆ? ಸುಖ ದುಃಖಗಳ ಸಮತೋಲನೆ. ಪೂರ್ತಿ ಶ್ಲೋಕದ ಅರ್ಥ, ಈ ಸಮತ್ವ ಅಥವಾ ಈ ಸಮತೋಲನ ಸ್ಥಿತಿಯನ್ನ ಪಡೆದರೆ ಒಬ್ಬ ವ್ಯಕ್ತಿ ಸಿದ್ಧಿ ಅಸಿದ್ಧಿಗಳು ಅಂದರೆ ಲಾಭ ನಷ್ಟಗಳು, ಸುಖ ದುಃಖಗಳು, ಇವುಗಳನ್ನ ಪರಿಗಣಿಸದೆ ತನ್ನ ಕೆಲಸ ಮಾಡಬಹುದು. ಸಮತ್ವಂ ಯೋಗ ಉಚ್ಯತೆ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಯೋಗ ಇಸ್ ದಟ್ ಸ್ಟೇಟ್ ಆಫ್ ಇಂಡಿಫರೆನ್ಸ್ in which one can perform his or her duties, abandoning attachment to success and failure. ಆಮೇಲೆ ಇದೇ ಅಧ್ಯಾಯದಲ್ಲಿ 50ನೇ ಶ್ಲೋಕ, 50ನೇ ಒಂದು ಬಿಟ್ಟು ಇನ್ನೊಂದು ತಗೊಂಡಿದ್ದೀನಿ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಯೋಗಃ ಕರ್ಮಸು ಕೌಶಲಂ ಕೇಳಿರ್ತೀರ. ಕೌಶಲ್ಯದಿಂದ ಮಾಡುವ ಕರ್ಮವೇ ಯೋಗ. ಕೌಶಲ್ಯ ಅಂದ್ರೆ ಸ್ಕಿಲ್. ಶ್ಲೋಕದ ಅರ್ಥ, ಕೌಶಲ್ಯದಿಂದ ಕರ್ಮ ಮಾಡುವ ಸ್ಥಿತಿಯನ್ನ ಒಬ್ಬ ವ್ಯಕ್ತಿ ಪಡೆದರೆ ಸುಕೃತ ದುಷ್ಕೃತ ಅಂದ್ರೆ ಒಳ್ಳೆಯ ಹಾಗೂ ಕೆಟ್ಟ ಆಗು ಹೋಗುಗಳಿಂದ ಮುಕ್ತನಾಗುತ್ತಾನೆ. ಅದೇ ಯೋಗ. ಯೋಗ ಕರ್ಮಸು ಕೌಶಲಂ. ಇಂಗ್ಲಿಷ್ ನಲ್ಲಿ ಯೋಗ ಇಸ್ ದಟ್ ಆರ್ಟ್ ಆಫ್ ವರ್ಕಿಂಗ್ ಸ್ಕಿಲ್ಫುಲಿ ಫ್ರಮ್ ವಿಚ್ ಒನ್ ಕ್ಯಾನ್ ಗೆಟ್ ಡಿಟ್ಯಾಚ್ಡ್ ಫ್ರಮ್ ದ ಗುಡ್ ಅಂಡ್ ಬ್ಯಾಡ್ ಹ್ಯಾಪನಿಂಗ್ಸ್ ಇನ್ ಲೈಫ್ ಅಂತ. ಹೀಗೆ ಇನ್ನು ಸುಮಾರು ಶ್ಲೋಕಗಳಿವೆ. ಆಗ್ಲೇ ಹೇಳಿದಾಗೆ ಭಗವದ್ಗೀತೆ ಪೂರ್ತಿ ಯೋಗವೇ. ಇಲ್ಲಿ ಪಕ್ಕದಲ್ಲಿ ಅಂದ್ರೆ ನಮ್ಮ ಬಸವನಗುಡಿ ಇಲ್ಲಿ ಪಕ್ಕದಲ್ಲೇನೆ DVG ರೋಡ್, ಇಲ್ಲಿ ಇದ್ದ ಮಹಾಪುರುಷರು ನಮ್ಮ ಶ್ರೀ DV ಗುಂಡಪ್ಪನವರು ಭಗವದ್ಗೀತೆಗೆ ತಾತ್ಪರ್ಯವನ್ನು ಬರೆದಿದ್ದಾರೆ, ಪ್ರಸಿದ್ಧವಾದದ್ದು. ಅದಕ್ಕೆ ಅವರು ಕೊಟ್ಟ ಹೆಸರು ಜೀವನ ಧರ್ಮ ಯೋಗ. ಜೀವನ ಧರ್ಮ ಯೋಗ, ಅದರಲ್ಲೂ ಯೋಗ. ಸೊ ಭಗವದ್ಗೀತೆ ಪೂರ್ತಿ ಯೋಗವೇ.
ಭಗವದ್ಗೀತೆಯಿಂದ ಮುಂದೆ ಹೋಗೋಣ. ಭಗವದ್ಗೀತೆಯ ನಂತರ ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲೇ ಇನ್ನೊಂದು ಉಪದೇಶ ನಡೆಯುತ್ತೆ. ಭೀಷ್ಮ ಪಿತಾಮಹ ಶರಶಯ್ಯ ಅಂದ್ರೆ ಬಾಣಗಳ ಮೇಲೆ ಮಲಗಿರುವಾಗ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರ. ಅದರ ಮಧ್ಯದಲ್ಲಿ ಬರುವುದೇ ವಿಷ್ಣು ಸಹಸ್ರ. ಇದರಲ್ಲೂ ಕೆಲವು ಕಡೆ ಯೋಗ ಶಬ್ದ ಬರುತ್ತೆ. ಒಂದೇ ಒಂದು ಶ್ಲೋಕ ಆರಿಸ್ಕೊಂಡಿದ್ದೀನಿ, 3ನೇ ಶ್ಲೋಕ. ಯೋಗೋ ಯೋಗವಿದಾನ್ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ. ಗೊತ್ತಿರೋ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ವಿಷ್ಣುವಿನ ಹೆಸರು, ಸಹಸ್ರ ಹೆಸರುಗಳು. ಅದರಲ್ಲಿ ಇದು ಯೋಗೋ ಯೋಗವಿದಾನ್ ನೇತ. ಇದು 18ನೇದು ಮತ್ತು 19 ಅನ್ಸುತ್ತೆ. ಈ 18 ಮತ್ತು 19ನೇ ಹೆಸರುಗಳಲ್ಲಿ ಯೋಗ ಶಬ್ದ, ಯೋಗ ಮತ್ತು ಯೋಗವಿದಾನ್ ನೇತ ಎನ್ನುವ ಶಬ್ದಗಳಿದೆ. 18ನೇ ಹೆಸರಲ್ಲಿ ವಿಷ್ಣು ಅಥವಾ ಕೃಷ್ಣ. ಇಲ್ಲಿ ಕೃಷ್ಣನ ಅವನನ್ನೇ ಯೋಗ ಅಂತ ಹೇಳಿದ್ದಾರೆ. ಕೃಷ್ಣ ನೀನೇ ಯೋಗ ಅಂತ ಅಂದರೆ ಜೀವಾತ್ಮ ಪರಮಾತ್ಮರ ಐಕ್ಯ ಅಂತ ಅರ್ಥೈಸ್ಬೋದು ನಾವು. ಆ ಪರಮಾತ್ಮ ವಿಷ್ಣುವು ಜೀವಾತ್ಮನಾಗಿ ಅವತರಿಸಿದ್ದು ಶ್ರೀಕೃಷ್ಣನಾಗಿ, ಗೊತ್ತೇ ಇದೆ ನಮಗೆ. ಸೊ ಯೋಗ ಅಲ್ಲಿಗೆ ಒಂದುಗೂಡಿಸುವುದು ಅಂತ ನಾವೇನ್ ಹೇಳಿದ್ವಿ ಅದೇ ಅರ್ಥವೇ ಬರುತ್ತೆ. ಆಮೇಲೆ 19ನೇದು ಯೋಗವಿದಾನ್ ನೇತ. ಇಲ್ಲಿ ವಿಷ್ಣುವನ್ನ ಯೋಗ ಬಲ್ಲ ನೇತ ಅಂದ್ರೆ ಮಹಾಪುರುಷ, ಯೋಗವನ್ನು ಬಲ್ಲ ಮಹಾಪುರುಷ ಅಂತ, ಅಥವಾ ಶ್ರೀಕೃಷ್ಣನ ಯೋಗವನ್ನು ಬಲ್ಲ ಮಹಾಪುರುಷ ಅಂತ. ಸೊ ಇದು 2 ಯೋಗ ಇರುವ ಶಬ್ದಗಳು. ಯೋಗಕ್ಕೆ ಸಂಬಂಧಪಟ್ಟ ವಿಷಯವೇ ಶ್ರೀಕೃಷ್ಣನಿಗೆ ಭೀಷ್ಮ ಹೇಳಿದ್ರು. ಮುಂದೇನೋ ಹೀಗೆ ಬರುತ್ತೆ, ಸರ್ವಯೋಗ ವಿನಿಸೃತ ಯೋಗೀಶ ಅಂತಾನೆ ಶ್ರೀಕೃಷ್ಣನ್ಗೂ ಹೇಳ್ತಾರೆ. ಇವೆಲ್ಲದರಲ್ಲೂ ಒಂದುಗೂಡಿಸುವುದು, ಸಮಾಧಿ ಸ್ಥಿತಿಯನ್ನು ತಲುಪುವುದು, ಈ ಅರ್ಥಗಳೇ ಬರುತ್ತೆ. ಆಮೇಲೆ ಮಹಾಭಾರತದ ನಂತರದ ಕಾಲದಲ್ಲಿ ಅದ್ರ ಜೊತೆಗೂ ಬಂತು, ಅದ್ರ ಹಿಂದೆನೂ ಆಯ್ತು, ಅದಾದ್ಮೇಲೂ ನಡೀತಲೇ ಇತ್ತು ಉಪನಿಷತ್, ನಮ್ಮ ಉಪನಿಷತ್ತು. ಇದರಲ್ಲೂ ಯೋಗದ ಉಲ್ಲೇಖ ತುಂಬಾ ಇದೆ. ಸುಮಾರು 108 ಉಪನಿಷತ್ತುಗಳಿದೆ. ಅದರಲ್ಲಿ ಮುಖ್ಯವಾದದ್ದು 10, ಇನ್ನು 98 ಲಘು ಉಪನಿಷತ್ತುಗಳು ಅನ್ಬೋದು. ಈ ಉಪನಿಷತ್ತುಗಳನ್ನ 7 ಗುಂಪಾಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ 7 ಗುಂಪಾಗಿ ಮಾಡಿದ್ದಾರೆ. ಅದರಲ್ಲಿ ಯೋಗವೇ ಒಂದು ಗುಂಪು. 20 ಉಪನಿಷತ್ತುಗಳಿರುವ ಒಂದು ಗುಂಪು ಯೋಗ ಉಪನಿಷತ್ತು, ಯೋಗೋಪನಿಷತ್ತು. ಕೆಲವು ನಾನು ಆರಿಸ್ಕೊಂಡಿದ್ದೀನಿ. ಯೋಗ ಚೂಡಾಮಣಿ, ಯೋಗ ತತ್ವ, ಯೋಗ ಕುಂಡಲಿನಿ, ಯೋಗ ಶಿಖಾ, ಹೀಗೆ ಕೆಲವು ಇದೆ. ಎಲ್ಲದಕ್ಕೂ ಯೋಗ ಅನ್ನುವ ಹೆಸರಿಲ್ಲ. ನಾನು ಈ 4 ಆರಿಸ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಕೆಲವು ಶ್ಲೋಕನು ಮಹಾ ಉಪನಿಷತ್ ಅಥವಾ ಮಹೋಪನಿಷತ್, ಅದರಲ್ಲೂ ಒಂದು ಶ್ಲೋಕ ಹೀಗಿದೆ. ತೇ ಸ್ಥಿತಿ ಭೂಮಿಕಾ ಸ್ವಾಸು ಸ್ವಾತ್ಮಲಾಭ ಪರಾಯಣಾಃ ಮನಃ ಪ್ರಶಮನೋಪಾಯಃ ಯೋಗ ಇತ್ಯಭಿಧೀಯತೆ. ಮನಃ ಪ್ರಶಮನೋಪಾಯಃ. ಮನಃ ಗೊತ್ತೇ ಇದೆ. ಪ್ರಶಮನ ಅಥವಾ ಶಮನ ಅಂದ್ರೆ ಶಾಂತಗೊಳಿಸುವುದು. ಮನಸ್ಸನ್ನ ಶಾಂತಗೊಳಿಸುವ ಉಪಾಯವೇ ಯೋಗ. ಮನಃ ಪ್ರಶಮನ ಉಪಾಯ ಯೋಗ. ಮನಸ್ಸನ್ನು ಶಾಂತಗೊಳಿಸುವ ಉಪಾಯವೇ ಯೋಗ. ಸೊ ಇದೊಂದು ಯೋಗದ ಉಲ್ಲೇಖ ಹಾಗೂ ಅದರ ಅರ್ಥ. ಆಮೇಲೆ ಕಠೋಪನಿಷತ್ತಿಂದ ಒಂದು ಶ್ಲೋಕ ತಗೊಂಡಿದ್ದೀನಿ. ತಾನ್ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಸ್ಥಿರಾಂ ಇಂದ್ರಿಯ ಧಾರಣಾ ತಾಂ ಯೋಗಮಿತಿ ಮನ್ಯಂತೆ ಅಂತ ಬರುತ್ತೆ ಈ ಶ್ಲೋಕದಲ್ಲಿ.
ಇಂದ್ರಿಯಗಳನ್ನ ಸ್ಥಿರವಾಗಿ ಮನಸ್ಸಿನಲ್ಲಿ ಧರಿಸುವುದು. ಇಂದ್ರಿಯಗಳನ್ನ ಸ್ಥಿರವಾಗಿ ಮನಸ್ಸಿನಲ್ಲಿ ಧರಿಸುವುದು ಅದನ್ನೇ ಯೋಗ, ಅದನ್ನೇ ಯೋಗ ಅಂತ ಕಠೋಪನಿಷತ್ತಿನ ಈ ಶ್ಲೋಕದಲ್ಲಿ ಬರುತ್ತೆ. ಇವೆರಡರಲ್ಲೂ ಮತ್ತೆ ಮೊದಲೇ ಹೇಳಿದ್ನಲ್ಲ ಹಾಗೆ ಯುಜ್ ಸಂಯಮನೆ. ಸಂಯಮ ಅಂದ್ರೆ ನಿಗ್ರಹ, ಮನಸ್ಸು ಇಂದ್ರಿಯ ನಿಗ್ರಹ. ಈ ಧಾತುವಿನ ಅರ್ಥದ ಯೋಗ ಶಬ್ದವನ್ನ ಇಲ್ಲಿ ಕಾಣಬಹುದು ಈ ಎರಡು ಶ್ಲೋಕಗಳು. ಈಗ ಉಪನಿಷತ್ ನಂತರ ದರ್ಶನಗಳು. ದರ್ಶನಗಳು ಷಡ್ ದರ್ಶನಗಳು, 6 ದರ್ಶನಗಳಿದೆ, ಅದಕ್ಕೆ ಷಡ್ ದರ್ಶನ ಅಂತಾರೆ. ದರ್ಶನ ಅಂದ್ರೆ ನೋಡುವುದು ಅಂತ, ಸಿಂಪಲ್ ಮೀನಿಂಗ್. ನೋಡುವುದು, ಟು ಸಿ. ಏನನ್ನ ನೋಡುವುದು? ಜೀವನವನ್ನ ನೋಡುವುದು. ದರ್ಶನಕ್ಕೆ ಇಂಗ್ಲಿಷ್ ನಲ್ಲಿ ಫಿಲಾಸಫಿ ಅಂತ. ಪ್ರತಿಯೊಂದು ದರ್ಶನವು ಒಬ್ಬೊಬ್ಬ ಮಹರ್ಷಿಯಿಂದ ಸೂತ್ರಗಳ ರೂಪವಾಗಿ ರಚಿಸಲ್ಪಟ್ಟಿದೆ. ವೈಶೇಷಿಕ ಕಣಾದ ಮಹರ್ಷಿಗಳಿಂದ ವೈಶೇಷಿಕ ದರ್ಶನ ಬಂತು. ಇದ್ರದ್ದು ಡೀಟೇಲ್ಸ್ಗೆಲ್ಲ ಹೋಗೋದು ಬೇಡ. ಕೇಳಿರ್ತೀರ, ಕಣ ಅನ್ನೋ ಶಬ್ದ ಕೇಳಿರ್ತೀರ. ಕಣಾದ ಮಹರ್ಷಿಗಳಿಂದ ವೈಶೇಷಿಕ. ಅದಾದ ನಂತರ ಗೌತಮ ಮಹರ್ಷಿಗಳಿಂದ ನ್ಯಾಯ ದರ್ಶನ, ಗೌತಮ ಮಹರ್ಷಿಗಳಿಂದ. ಆಮೇಲೆ ಕಪಿಲ ಮಹರ್ಷಿಗಳಿಂದ ಸಾಂಖ್ಯ ದರ್ಶನ. ಪತಂಜಲಿ ಮಹರ್ಷಿಗಳಿಂದ ಯೋಗ ದರ್ಶನ. ಪತಂಜಲಿ ಮಹರ್ಷಿಗಳಿಂದ ಯೋಗ ದರ್ಶನ ಬಂತು. ಅದಾದ ನಂತರ ಜೈಮಿನಿ ಮಹರ್ಷಿಗಳಿಂದ ಮೀಮಾಂಸ, ಹಾಗೂ ವೇದವ್ಯಾಸರಿಂದ ವೇದಾಂತ ಅಥವಾ ಉತ್ತರ ಮೀಮಾಂಸ ಅಂತಾರೆ, ಬ್ರಹ್ಮಸೂತ್ರಗಳು. ಇದು ವ್ಯಾಸ ಮಹರ್ಷಿಗಳಿಂದ ಬಂತು. ಇದು ಯಾತಕ್ಕೆ ಹಾಕಿದ್ದೀನಿ ಅಂದ್ರೆ, ಈ ಷಡ್ ದರ್ಶನಗಳಲ್ಲಿ ಯೋಗವೇ ಒಂದು ದರ್ಶನ. ಯೋಗ ಎಲ್ಲವುದು ಸೂತ್ರಗಳ ರೂಪದಲ್ಲಿದೆ. ಯೋಗ ಸೂತ್ರಗಳು ಒಂದು ದರ್ಶನ. ಅಂದ್ರೆ ಊಹಿಸಬಹುದು ಹೌ ವಾಸ್ಟ್ ಯೋಗ ಫಿಲಾಸಫೀಸ್ ಅಂತ. ಈ ಯೋಗ ದರ್ಶನವನ್ನ ಪತಂಜಲಿ ಯೋಗ ದರ್ಶನ ಅಥವಾ ಪತಂಜಲಿ ಯೋಗ ಸೂತ್ರಗಳು, ಅದು 100 ಭಾಷ್ಯಗಳಿದೆ ಅದಕ್ಕೆ. ಇಟ್ ಇಸ್ ಸೋ ವಾಸ್ಟ್. 100 ಭಾಷ್ಯಗಳಿದೆ. ಭಗವಾನ್ ವ್ಯಾಸರಿಂದ ಹಿಡಿದು ಮಹಾಕವಿಯಾಗಿದ್ದ ಭೋಜರಾಜ, ಅವನು, ನಂತರ ಶ್ರೀ ರಾಮಾನುಜಾಚಾರ್ಯರು, ಆಮೇಲೆ ಇತ್ತೀಚಿನ ಸ್ವಾಮಿ ವಿವೇಕಾನಂದರು, ಹಾಗೂ ನಮ್ಮ ಗುರೂಜಿ BKS ಅಯ್ಯಂಗಾರ್ರವರವರೆಗೆ ಅನೇಕ ಮಹರ್ಷಿಗಳು, ಮಹಾಪುರುಷರು ಭಾಷ್ಯ ಬರೆದಿದ್ದಾರೆ. ಭಾಷ್ಯ ಅಂದ್ರೆ ಕಾಮೆಂಟ್ರಿ. ಸೊ ಅಷ್ಟು ದೇರ್ ಆರ್ ಮೋರ್ ದನ್ 100 ಕಾಮೆಂಟ್ರೀಸ್ ಫಾರ್ ಯೋಗ ದರ್ಶನ. ಸೊ ಯೋಗ ಫಿಲಾಸಫಿ ಇಸ್ ಸಚ್ ಎ ವಾಸ್ಟ್ ಸಬ್ಜೆಕ್ಟ್. ನಾವು ಯೋಗದ ದರ್ಶನದ ಬಗ್ಗೆ ಅಷ್ಟು ಚರ್ಚೆಗೆ ಹೋಗೋದಿಲ್ಲ. ಯೋಗ ಶಬ್ದ ಮತ್ತು ಅದರ ಉಲ್ಲೇಖ ಅದಕ್ಕೆ ಸೀಮಿತ. ಯೋಗ ದರ್ಶನ ಸ್ವಲ್ಪ ಜಸ್ಟ್ ಬರ್ಡ್ಸ್ ಐ ವ್ಯೂ ಅನ್ನೋ ತರ. ಪತಂಜಲಿ ಯೋಗ ದರ್ಶನದ ಪ್ರಕಾರ ಯೋಗ ಅಂದರೇನು ಅನ್ನೋದನ್ನ ನೋಡಿ. ಅವರ ಸೂತ್ರಗಳಲ್ಲಿ 2ನೇ ಸೂತ್ರ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಅವರೇ ಬರೆದಿದ್ದಾರೆ. ಅವರ ಪ್ರಕಾರ ಯೋಗದ ಅರ್ಥ ಏನು ಅಂತ. ಚಿತ್ತ ಅಂದರೆ ಮನಸ್ಸಿನ ಒಂದು ಅಂಶ. ಚಿತ್ತ ಇಟ್ಸ್ ಅನ್ ಆಸ್ಪೆಕ್ಟ್ ಆಫ್ ಮೈಂಡ್ ಅಂತ ಹೇಳಬಹುದು. ಸದ್ಯಕ್ಕೆ ಮನಸ್ಸು ಅಂತ ತಗೊಳ್ಳೋಣ. ವೃತ್ತ ಅಥವಾ ವೃತ್ತಿಗಳು ಅಂದರೆ ಮುಂದಿನ ಸೂತ್ರಗಳಲ್ಲಿ ವೃತ್ತಿಯ ಏನು ಅಂತ ಬರುತ್ತೆ. 5 ತರಹದ ವೃತ್ತಿಗಳಿರುತ್ತೆ: ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಅಂತ. ಸದ್ಯಕ್ಕೆ ನಾವು ಉತ್ಪತ್ತಿಯಾಗುವ ವಿಷಯಗಳು ಅಂತ ಅರ್ಥ ಇಟ್ಕೊಂಡಿರ್ತೀವಿ. ಉತ್ಪತ್ತಿಯಾಗುವ ವಿಷಯಗಳು, ಅದೇ ವೃತ್ತಿಗಳು ಅಂತ ಅರ್ಥ ಇಟ್ಕೊಂಡು. ಆಮೇಲೆ ನಿರೋಧ ಅಂದ್ರೆ ಇಲ್ಲದಿರುವ ಹಾಗೆ ಅಥವಾ ಬರದೇ ಇರುವ ಹಾಗೆ ಮಾಡುವುದು ನಿರೋಧ. ಸೊ ಅಲ್ಲಿಗೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಮನಸ್ಸಿನಲ್ಲಿ ವಿಷಯಗಳು ಉತ್ಪತ್ತಿಯಾಗುವ ಸ್ಥಿತಿಯೇ ಇಲ್ಲದ ಹಾಗೆ ಮಾಡುವುದು ಯೋಗ ಅಂತ ಪತಂಜಲಿ ಮಹರ್ಷಿಗಳೇ ಹೇಳಿ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಎಲಿಮಿನೇಟಿಂಗ್ ದ ಥಾಟ್ಸ್ ಇನ್ ದ ಮೈಂಡ್ ಈಸ್ ಯೋಗ.
ಅಂತ ರಫ್ ಟ್ರಾನ್ಸ್ಲೇಷನ್. ಸೊ ಅವರ ಯೋಗದ ವ್ಯಾಖ್ಯೆ ಇದೆ. ಅನಂತರ ಯೋಗ ಸೂತ್ರಗಳು, ಪತಂಜಲಿ ಯೋಗ ಅಥವಾ ಪಾತಂಜಲ ಯೋಗ ಅಥವಾ ರಾಜಯೋಗ ಅಥವಾ ಅಷ್ಟಾಂಗ ಯೋಗ. ಈ ಮೂರು ಹೆಸರುಗಳಿಂದ ಯೋಗ ದರ್ಶನವನ್ನ ಈ ಮೂರು ಹೆಸರುಗಳಿಂದ ಹೇಳ್ಬೋದು. 8 ಅಂಗಗಳು ಅಥವಾ 8 ಮೆಟ್ಟಿಲುಗಳು ಎಲ್ಲರೂ ಕೇಳಿರ್ತೀರಾ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟು 8 ಮೆಟ್ಟಿಲುಗಳು. ಪತಂಜಲಿ ಮಹರ್ಷಿಗಳೇ ಈ 8 ಮೆಟ್ಟಲುಗಳ ವಿವರಣೆ ಅಥವಾ ಉಲ್ಲೇಖವನ್ನ ಯೋಗ ಸೂತ್ರದಲ್ಲೇ ಒಂದು ಸೂತ್ರವಾಗಿ ಕೊಟ್ಬಿಟ್ಟಿದ್ದಾರೆ ಅವರೇನೆ. 2ನೇ ಅಧ್ಯಾಯದ 29ನೇ ಸೂತ್ರ, ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ. ಈ 8 ಅಷ್ಟ ಅಂಗಗಳು ಅಂತ ಅವರೇ ಕೊಟ್ಟಿದ್ದಾರೆ. ಸುಮಾರು 196 ಸೂತ್ರಗಳು 4 ಪಾದಗಳಾಗಿ ಅಥವಾ ಗುಂಪುಗಳಾಗಿ ಮಾಡಿದ್ದಾರೆ. ಕೆಲವರು 3ನೇ ಪಾದದ 21, 22 ಶ್ಲೋಕಗಳನ್ನ ಒಂದು ಮಾಡಿ 195 ಸೂತ್ರಗಳು ಅಂತಾರೆ. 2 ಪರವಾಗಿಲ್ಲ, 195 ಅಥವಾ 196. ಮೊದಲನೆಯ ಪಾದ ಸಮಾಧಿ ಪಾದ. ಸಮಾಧಿ ಪಾದ ಇದರಲ್ಲಿ ಯೋಗದ ವಿವರಣೆ ಹಾಗೂ ಸಮಾಧಿ ಸ್ಥಿತಿ ತಲುಪುವ ಮಾರ್ಗಗಳಿಗೆ ಸಂಬಂಧಪಟ್ಟ ಸುಮಾರು 51 ಸೂತ್ರಗಳಿದೆ. ನಂತರ 2ನೇದು ಸಾಧನಾ ಪಾದ. ಸಾಧನ ಅಂದ್ರೆ ಪ್ರಾಕ್ಟೀಸ್ ಅಂತ ತಗೋಬಹುದು. ಸಾಧನೆ, ಪ್ರಾಕ್ಟೀಸ್. ಇದರಲ್ಲಿ ಕ್ರಿಯಾಯೋಗ, ಮುಖ್ಯವಾಗಿ ತಪಸ್ಸು, ಸ್ವಾಧ್ಯಾಯ, ಸ್ವ ಅಧ್ಯಾಯ, ಈಶ್ವರ ಪ್ರಣಿಧಾನ, ಈ ಕ್ರಿಯಾಯೋಗ ಮತ್ತು ಮೊದಲ 5 ಮೆಟ್ಟಲುಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ 5 ಮೆಟ್ಟಲುಗಳ ಸೇರಿ ಸುಮಾರು 55 ಸೂತ್ರಗಳಿದೆ 2ನೇ ಪಾದ ಅಥವಾ ಅಧ್ಯಾಯದಲ್ಲಿ. 3ನೇದು ವಿಭೂತಿ ಪಾದ. ಇದರಲ್ಲಿ ಸಂಯಮ ಅಥವಾ ಸಂಯಮ ಅಥವಾ ನಿಗ್ರಹ ಬಗ್ಗೆ, ಇದರ ಬಗ್ಗೆ ಹಾಗೂ ಕೊನೆಯ 3 ಮೆಟ್ಟಲು ಧಾರಣ, ಧ್ಯಾನ, ಸಮಾಧಿ, ಇವುಗಳ ಬಗ್ಗೆ 56 ಸೂತ್ರಗಳು. ಕೊನೆಯದಾಗಿ 4ನೇದು ಕೈವಲ್ಯ. ಇದರಲ್ಲಿ ಪೂರ್ತಿ ಮೋಕ್ಷದ ಬಗ್ಗೆ, ಕೈವಲ್ಯ ಅಂದ್ರೆ ಮೋಕ್ಷ, ಅದರ ಬಗ್ಗೆ 34 ಸೂತ್ರಗಳಿದೆ. ಒಟ್ಟು 196 ಅಥವಾ 195 ಸೂತ್ರಗಳು ಇವೆ. ಇಷ್ಟು ಸೂತ್ರಗಳಲ್ಲಿ ಆಸನಕ್ಕೆ ಸಂಬಂಧಪಟ್ಟಿರುವುದು ಒಂದೇ ಒಂದು ಸೂತ್ರ, ಕೇವಲ ಒಂದು ಸೂತ್ರ. 2ನೇ ಅಧ್ಯಾಯದ 46ನೇ ಸೂತ್ರ ಸ್ಥಿರ ಸುಖಂ ಆಸನಂ. ಸ್ಥಿರವಾಗಿ ಸುಖವಾಗಿ ಇರುವ ಯಾವ ಸ್ಥಿತಿಯಲ್ಲಿ ಇರ್ತೀವೋ ನಾವು, ಅದೇ ಆಸನ. ಇದು ಒಂದೇ ಸೂತ್ರ ಇರೋದು ಆಸನದ ಬಗ್ಗೆ. ಆಮೇಲೆ ಇದು ಯೋಗ ಸೂತ್ರಗಳ ಸ್ವರೂಪ. ಈ ಯೋಗ ದರ್ಶನ ಅಥವಾ ಸೂತ್ರಗಳನ್ನ ಕೊಟ್ಟ ಪತಂಜಲಿ ಮಹರ್ಷಿಗಳು ಅಂತ ಹೇಳಿದ್ನಲ್ಲ, ಅವರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಇಷ್ಟು such a vast philosophy that he has given, it mandates to know something about him. So ಪತಂಜಲಿ ಮಹರ್ಷಿಗಳ ಬಗ್ಗೆ ಅದೇ ಒಂದು ಪೂರ್ತಿ 1 hour ಮಾತಾಡ್ಬೋದು, ಅಷ್ಟು ಇದೆ. ಸೂಕ್ಷ್ಮವಾಗಿ ಕೆಲವೊಂದು ನೋಡೋಣ. ಒಂದು ಶ್ಲೋಕ ಹೀಗಿದೆ: ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಪಾಣಿನಿ ಮಹರ್ಷಿಗಳು ವ್ಯಾಕರಣ ಸೂತ್ರಗಳನ್ನ ಬರೆದರು. ಮುಂಚೆನೆ ಹೇಳಿದೆ ಪಾಣಿನಿ ಅಷ್ಟಾಧ್ಯಾಯಿ ಅಂತ. ಅದನ್ನ ಆಧರಿಸಿ ವರರುಚಿ ಕಾತ್ಯಾಯನರು ಸಂಸ್ಕೃತ ಹಾಗೂ ಪ್ರಾಕೃತ ಈ ಭಾಷೆಗಳಲ್ಲಿ ವಾಕ್ಯ ರಚನೆ ಹೇಗೆ ಮಾಡುವುದನ್ನ ಅಂತ ಬರ್ತದೆ. ಮತ್ತೆ ಆ ಪಾಣಿನಿ ಅಷ್ಟಾಧ್ಯಾಯಿಯ ಮೇಲೆನೆ ಭಾಷ್ಯವನ್ನ ಅಂದ್ರೆ ಕಾಮೆಂಟರಿಯನ್ನ ಪತಂಜಲಿ ಮಹರ್ಷಿಗಳು ಬರ್ತದೆ. ಸೊ ಈ 3
ಮುನಿಗಳಿಗೆ ನಮಸ್ಕರಿಸುತ್ತೇನೆ ಅನ್ನುವ ಶ್ಲೋಕ ಇದು. ಈ ಮುನಿತ್ರಯರಿಂದಾನೇ ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳು ಅಷ್ಟೇ ಅಲ್ಲ, ಅದರಿಂದ ಬಂದ ನಮ್ಮ ಭಾರತೀಯ ಭಾಷೆಗಳು ಅದರದೇ ಆದ ಒಂದು ಚೌಕಟ್ಟಿನಲ್ಲಿ ನಿಂತಿರುವುದಕ್ಕೆ ಈ 3 ಮುನಿಗಳೇ ಕಾರಣ. ಅದರಲ್ಲಿ ಪತಂಜಲಿಗಳು ಅಂದ್ರೆ ಯೋಗಕ್ಕೆ ಸೀಮಿತರಲ್ಲ, ಅದರಿಂದ ಹೊರಕ್ಕೂ ಅವರ ಕಾಂಟ್ರಿಬ್ಯೂಷನ್ ಅಷ್ಟಿದೆ. ನಮ್ಮ ಎಲ್ಲ ವಾಕ್ ಅಂದ್ರೆ ಬರುವ ಮಾತಿನ ಅರ್ಥಗಳಿಗೆ ಈ 3 ಜನರೇ ಕಾರಣ. ಇನ್ನೊಂದು ಶ್ಲೋಕ ನಿಮ್ಗೆಲ್ಲರಿಗೂ ಗೊತ್ತಿರುವುದೇ, ಎಲ್ಲ ಯೋಗ ತರಗತಿಗಳಲ್ಲಿ ಕ್ಲಾಸ್ ಶುರು ಮಾಡುವುದೇ ಹೀಗೆ: ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರ್ಆನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಕೇಳಿದಿರಾ ಎಲ್ಲಾರು? ದಿವಸ ಹೇಳುವವರು ಇದ್ದೀರಾ? ಇದರಲ್ಲಿ ಯೋಗೇನ ಚಿತ್ತಸ್ಯ, ಯೋಗ ಸೂತ್ರಗಳಿಂದ, ಚಿತ್ತ ಅಂದ್ರೆ ಮನಸ್ಸು ಅಂತ ಹೇಳ್ಬೋದು ಅಂತ ಹೇಳಿದ್ದೆ ಆಗ್ಲೇ. ಹಾಗೆ ಯೋಗ ಸೂತ್ರಗಳಿಂದ ಮನಸ್ಸಿಗೆ ಶುದ್ಧತೆ. ಪದೇನ ವಾಚಾಂ, ಪಾಣಿನಿ ಮಹರ್ಷಿಯ ವ್ಯಾಕರಣಕ್ಕೆ ಭಾಷ್ಯದ ಮೂಲಕ ವಾಕ್ ಶುದ್ಧತೆ. ಶರೀರಸ್ಯ ಮಲಂ ವೈದ್ಯಕೇನ, ಪತಂಜಲಿ ಮಹರ್ಷಿಗಳು ಆಯುರ್ವೇದಕ್ಕೂ ಭಾಷ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಪತಂಜಲ ತಂತ್ರ ಅಂತ ಹೆಸರು. ಅದರ ಮೂಲಕ ಶರೀರ ಶುದ್ಧತೆಯನ್ನು, ಈ 3 ವಾಕ್, ಮನಸ್ಸು ಆಮೇಲೆ ಶರೀರ, ಈ 3ಕ್ಕೂ ಶುದ್ಧತೆಯನ್ನ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ, ಕೊಟ್ಟ ಮುನಿಗಳಲ್ಲಿ ಉನ್ನತ ಸ್ಥಾನದಲ್ಲಿರುವ ಪತಂಜಲಿಗೆ ನಮಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ. ಇದು ಮೊದಲನೆಯ ಭಾಗ. ಆಮೇಲೆ ಇನ್ನೊಂದು, ಈ ಶ್ಲೋಕ ನಾನು ಅವಾಗಲೇ ಹೇಳಿದ ಹಾಗೆ ಪತಂಜಲಿ ಸೂತ್ರಗಳಿಗೆ, ಯೋಗ ಸೂತ್ರಗಳಿಗೆ ಭಾಷ್ಯವನ್ನ ಬರೆದವರಲ್ಲೊಬ್ಬರು ರಾಜ ಭೋಜ ಅಥವಾ ಭೋಜರಾಜ. ಆ ಭಾಷ್ಯದ ಹೆಸರು ರಾಜಮಾರ್ತಾಂಡ ವೃತ್ತಿ ಅಂತ. ಆ ರಾಜಮಾರ್ತಾಂಡ ವೃತ್ತಿಯಲ್ಲಿ ಬರುವ ಶ್ಲೋಕ ಇದು, ಪತಂಜಲಿಯ ನಮನ. ಇದು 2ನೇ ಭಾಗ, ಈ ಶ್ಲೋಕದ 2ನೇ ಭಾಗ. ಮೊದಲನೆಯ ಭಾಗ ಪತಂಜಲಿಗಳು ಏನು ಮಾಡಿದರು ಅನ್ನುವುದು, 2ನೇಯದು ಅವರ ರೂಪದ ಬಗ್ಗೆ ಇದೆ. ಇದರಲ್ಲಿ ಆಬಾಹು ಪುರುಷಾಕಾರಂ ಶಂಖ ಚಕ್ರಾಸಿ ಧಾರಿಣಂ. ಆಬಾಹು ಪುರುಷಾಕಾರಂ ಅಂದ್ರೆ ದೇಹದ ಮೇಲ್ಭಾಗ ಪುರುಷಾಕಾರದಲ್ಲಿದ್ದು, ಶಂಖ ಚಕ್ರಾಸಿ ಧಾರಿಣಂ, ಶಂಖ ಚಕ್ರ ಹಾಗೂ ಅಸಿ ಅಂದ್ರೆ ಕತ್ತಿ, ಈ 3 ಧರಿಸಿದ, ಸಹಸ್ರ ಶಿರಸಂ ಶ್ವೇತಂ, ಸಹಸ್ರ ಅಂದ್ರೆ ಅನೇಕ ಅಂತ, ಶಿರಸ ತಲೆ, ಇಲ್ಲಿ ಹೆಡೆ ಅಂತಾಗತ್ತದು. ಆಮೇಲೆ ಶ್ವೇತಂ ಅಂದ್ರೆ ಹೊಳೆಯುವುದು ಅಂತ ಅರ್ಥ ಬರುತ್ತೆ. ಅಂದ್ರೆ ಅನೇಕ ಹೊಳೆಯುತ್ತಿರುವ ಹೆಡೆಗಳನ್ನು ಹೊಂದಿರುವ ಪತಂಜಲಿಗೆ ನಮಿಸುತ್ತೇನೆ ಅಂತ. ಈ 2ನೇ ಅವರ ರೂಪದ ಬಗ್ಗೆ. ಈ ರೂಪ ಹೇಗ್ ಬಂತು ಅನ್ನೋದಕ್ಕೊಂದು ಸಣ್ಣ ಕಥೆ ಇದೆ, ಅದನ್ನ ಬೇಗ ಹೇಳ್ತೀನಿ. ಪತಂಜಲಿ ಅಂದರೆ ಸಂಸ್ಕೃತ ಶಬ್ದ ಬಿಡಿಸಿದರೆ ಪತತ್ ಮತ್ತು ಅಂಜಲಿ ಅಂತ ಆಗುತ್ತೆ. ಅಂಜಲಿ ಅಂದ್ರೆ ಕೆಳೆ ಇದೆ, ಹಸ್ತ, 2 ಹಸ್ತಗಳು ಅಂಜಲಿ. ಪತತ್ ಅಂದ್ರೆ ಬೀಳುವುದು ಅಂತ ಅರ್ಥ ಆಗುತ್ತೆ. ಸೊ ಅಲ್ಲಿಗೆ ಪತತ್ ಅಂಜಲಿ ಅಂದ್ರೆ ಕೈಯಲ್ಲಿ ಬಿದ್ದದ್ದು ಅಥವಾ ಕೈಯಿಂದ ಬಿದ್ದದ್ದು, ಕೈಯೊಳಗೆ ಬಿದ್ದದ್ದು ಅಥವಾ ಕೈಯಿಂದ ಬಿದ್ದದ್ದು ಅಂತ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಒಂದು ಕಥೆ ಇದೆ. ಒಬ್ಬ ಋಷಿ ಅರ್ಘ್ಯ ಕೊಡುತ್ತಿರುವಾಗ, ನದಿಯಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುತ್ತಿರುವಾಗ, ಮೇಲಿನಿಂದ ಒಂದು ಸಣ್ಣ ಅರ್ಧ ಮನುಷ್ಯ ಅರ್ಧ ಸರ್ಪವಿರುವ ಒಂದು ಸಣ್ಣ ಮಗು ಅವನ ಹಸ್ತದಲ್ಲಿ ಬೀಳುತ್ತೆ, ಅಥವಾ ಹಸ್ತದಿಂದ ಕೆಳಗೆ ಬೀಳುತ್ತೆ, 2 ಅರ್ಥ ಮಾಡ್ಕೋಬಹುದು. ಅದು ಹಸ್ತದಲ್ಲಿ ಬಿದ್ದದರಿಂದ ಅದಕ್ಕೆ ಪತಂಜಲಿ ಅನ್ನುವ ಹೆಸರು. ಅದಕ್ಕೆ ಆ ಋಷಿಗಳು ಪತಂಜಲಿ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಇದು ಪತಂಜಲಿ ಮಹರ್ಷಿಗಳ ಹೆಸರಿನ ಬಗ್ಗೆ. ಆಮೇಲೆ ಈ 2 ಶ್ಲೋಕಗಳು,
ಮೊದಲನೇ ಶ್ಲೋಕ ಮತ್ತು ಎರಡನೇ ಶ್ಲೋಕದ ಮೊದಲ ಭಾಗ, ಎರಡೂ ಶ್ಲೋಕಗಳಿಂದ ಗೊತ್ತಾಗತ್ತೆ ಪತಂಜಲಿ ಮಹರ್ಷಿಗಳು ಬರೀ ಯೋಗ ಸೂತ್ರಗಳು ಒಂದೇ ಅಲ್ಲ, ವ್ಯಾಕರಣ ಹಾಗೂ ಆಯುರ್ವೇದಕ್ಕೂ ಮಹತ್ವವಾದ ಕೊಡುಗೆ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಈಗ ಪತಂಜಲಿ ಮಹರ್ಷಿಗಳ ಸೂತ್ರದ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡುವುದಿಲ್ಲ. ಆದ್ರೆ ಈ ಕಳೆದ 30-35 ನಿಮಿಷಗಳಲ್ಲಿ ಯೋಗ ಪದದ ಮೂಲ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ವೇದ, ಉಪನಿಷತ್ಗಳು, ಇದರಲ್ಲಿ ಯೋಗ ಶಬ್ದದ ಪ್ರಯೋಗ ಹಾಗೂ ಯೋಗ ದರ್ಶನ, ಅದನ್ನ ಬರೆದ ಪತಂಜಲಿ ಮಹರ್ಷಿಗಳ ಬಗ್ಗೆ, ಇದರ ಬಗ್ಗೆ ಸ್ವಲ್ಪ ಅಲ್ಪ ಪರಿಚಯ ಮಾಡಿಕೊಂಡು ಆಸಕ್ತಿ ಇರುವವರು ದೀರ್ಘ ಅಧ್ಯಯನ ಮಾಡಬಹುದು. ಆಗ್ಲೇ ಹೇಳಿದ ಹಾಗೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ಆಸನದ ಬಗ್ಗೆ ಇರುವುದು ಒಂದೇ ಒಂದು ಶ್ಲೋಕ, ಕೇವಲ ಒಂದು ಶ್ಲೋಕ. ಹಾಗಾದ್ರೆ ಈಗಿನ ನಮ್ಮ ತರಗತಿಗಳಲ್ಲಿ ಹೇಳಿಕೊಡುವ 106 ಆಸನಗಳು ಹೇಗೆ ಬಂದವು, ಅದಕ್ಕೆ ಸಂಬಂಧಪಟ್ಟ ಕೃತಿಗಳು ಯಾವುದು, ಆ ಕೃತಿಗಳಲ್ಲಿ ಮಹರ್ಷಿಗಳು ಮಹಾಪುರುಷರು ಏನು ಹೇಗೆ ಬರೆದಿದ್ದಾರೆ, ಇದನ್ನೆಲ್ಲ ಮುಂಬರುವ ಈ ಸರಣಿಯ ಮುಂಬರುವ ಸೆಷನ್ಗಳಲ್ಲಿ ಮುಂದಿನ ಗುರುವಾರ ಅದರಲ್ಲಿ ತಿಳ್ಕೊಳ್ಳೋಣ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟೊತ್ತಿನವರೆಗೆ ಶ್ರೀಯುತ ಶರತ್ ಅವರು ಗ್ರಂಥಗಳಲ್ಲಿ ಯೋಗ ಇನ್ ಸ್ಕ್ರಿಪ್ಚರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ತುಂಬಾ ಡೀಟೈಲ್ ಆಗಿ ಹೋಗೋದಕ್ಕಿಂತ ನಾವು ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಇರಬೇಕು ಅನ್ನೋ ದೃಷ್ಟಿಯಿಂದ ಆ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ. ನಮ್ಗೆ ಆಸಕ್ತಿ ಇದ್ದವರು ಹೆಚ್ಚು ಅದರ ಆಳಕ್ಕೆ ಹೋಗ್ಬೇಕು, ಕೇವಲ ಆಸನವೇ ಯೋಗ ಅಂತ ಯಾರು ಅಂದ್ಕೊಂಡಿರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಸಬ್ಜೆಕ್ಟ್ ಅನ್ನ ಒಂದು ಸಿರೀಸ್ ಆಗಿ ಒಂದು 3-4 ಸಿರೀಸ್ 5 ಸಿರೀಸ್ ವರೆಗೆ ಹೋಗ್ಬೋದು. ಪ್ರತಿ ಗುರುವಾರ ಸಾಯಂಕಾಲ 7 ಗಂಟೆಗೆ ಅಂತ ನಿಶ್ಚಯ ಮಾಡಿದೆ. ಎಲ್ಲರಿಗೂ ಇದರ ಲಿಂಕ್ ಕಳಿಸಲಾಗತ್ತೆ. ಯಾರು ಬೇಕಾದ್ರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ತುಂಬಾ ಸುಂದರವಾಗಿ ಸರಳವಾಗಿ ಮನಮುಟ್ಟುವಂತೆ ಶ್ರೀಯುತ ಶರತ್ ಅವರು ಭಗವದ್ಗೀತೆಯಿಂದ ಹಿಡಿದು ಉಪನಿಷತ್ತು, ದರ್ಶನ, ಯೋಗ ದರ್ಶನ, 6 ದರ್ಶನಗಳ ಯೋಗ ದರ್ಶನ, ಆಮೇಲೆ ಪತಂಜಲಿ ದರ್ಶನ ಹೇಗೆ, ಅದರಲ್ಲಿ ಅಷ್ಟಾಂಗ ಯೋಗ ಹೇಗೆ, ಅದರಲ್ಲಿ ಯಮನಿಯಮದಿಂದ ಸಮಾಧಿವರೆಗೆ ಹೇಗೆ, ಕೇವಲ ಆಸನವೇ ಯೋಗ ಅಲ್ಲ ಅನ್ನುವಂಥದ್ದನ್ನ, ಹಾಗೆ ಪತಂಜಲಿ ಮಹರ್ಷಿಗಳನ್ನ ಹೇಗೆ ರಾಜಮಾರ್ತಾಂಡ ವೃತ್ತಿಯಲ್ಲಿ ಭೋಜರಾಜ ಬರೆದಿದ್ದಾರೆ ಅನ್ನೋದನ್ನು ಕೂಡ ನಮ್ಗೆ ಉಲ್ಲೇಖ ಮಾಡಿ ಇಷ್ಟೊತ್ತಿನವರೆಗೆ ನಮ್ಗೆ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಟ್ರು. ನಾವೆಲ್ಲ ಇದರಲ್ಲಿ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮವನ್ನ ತುಂಬಾ ಸುಂದರವಾಗಿ ಸರಳವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಶರತ್ ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಅನಂತ ಧನ್ಯವಾದಗಳು. ಬಂದಿರತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಗುರುವಾರ ಸಿಗೋಣ. ಶುಭಂ.